ಅತಿಥಿಗಳನ್ನು ಗೌರವಿಸಿದ ಪೂಜ್ಯರಿಗೂ ಪಡೆದುಕೊಂಡ ಅತಿಥಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಧನ್ಯವಾದಗಳು. ಅದೇ ರೀತಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂಥ ಅಮರೇಶ್ ವಕೀಲರು ಇಟಗಿ ಇವರು ಕೂಡ ಪೂಜ್ಯರಿಂದ ಸನ್ಮಾನವನ್ನು ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಗೌರವ ಚಪ್ಪಾಳೆಯೊಂದಿಗೆ ಅತಿಥಿಗಳೆಲ್ಲ ಸನ್ಮಾನಿಸಬೇಕಾಗಿ ವಿನಂತಿ. ಎನ್ನುವಂತೆ ಪೂಜ್ಯರಿಂದ ಸನ್ಮಾನವನ್ನು ಅವಧೂತ ರಂಗಲಿಂಗೇಶ್ವರರ ಪುಣ್ಯಾಶ್ರಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೆಲವರಿಗೆ ವಿಶೇಷ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಥ ವಿಶೇಷ ಸನ್ಮಾನಿತರಲ್ಲಿ ಹನುಮಂತರಾಯ್ ಗಡಂಗ್ ಅವರು ವಿಶೇಷ ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ದೇವಪ್ಪ ಹೊಸಳ್ಳಿ ಅವರು ವಿಶೇಷ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಅವರನ್ನು ಕೇಳ್ತೇನೆ. ಅದಕ್ಕಾಗಿ ವೇದಿಕೆಗೆ ಬಂದು ವಿಶೇಷ ಸನ್ಮಾನವನ್ನು ಸ್ವೀಕರಿಸಬೇಕು. ವೇದಿಕೆಗೆ ಬಂದು ಆಕಳಿದ ಬರ್ರಿ ವಿಶೇಷ ಸನ್ಮಾನವನ್ನು ಸ್ವೀಕರಿಸಬೇಕು. ಯಾಕೆ ಇವರನ್ನು ನಾವು ವಿಶೇಷ ಸನ್ಮಾನಕ್ಕೆ ಆಹ್ವಾನಿಸಿದ್ವಿ? ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರು ರುದ್ರಮುನಿ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಅವರನ್ನು ಸನ್ಮಾನಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಭಾಗವಹಿಸಬೇಕು, ಅತಿಥಿಗಳ ಗಣ್ಯರೆಲ್ಲರೂ. ಯಾಕೆ ಅವರನ್ನು ವಿಶೇಷ ಸನ್ಮಾನಕ್ಕೆ ಒಳಪಡಿಸಿದ್ದೀವಿ ಅಂತಂದರೆ, ಹನುಮಂತರಾಯ್ ಗಡಂಗ್ ಅವರು ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಹಿರಿಯರು. ಮೊನ್ನೆ ತಾನೇ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ನಿವೃತ್ತಿ ಆಗಿರೋದ್ರಿಂದ ಅವರಿಗೆ ನಮ್ಮ ಅವಧೂತ ರಂಗಲಿಂಗೇಶ್ವರರ ಪುಣ್ಯಾಶ್ರಮದ ಕಡೆಯಿಂದ ಸನ್ಮಾನಿಸಬೇಕು ಅಂತೇಳಿ ನಮ್ಮ ಪೂಜ್ಯರು ನಿರ್ಣಯವನ್ನು ತೆಗೆದುಕೊಂಡಿದ್ದರು. ಅದಕ್ಕಾಗಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಬ್ಬ ವಿಶೇಷ ಸನ್ಮಾನಿತರಾದಂಥ ದೇವಪ್ಪ ಹೊಸಳ್ಳಿ ಮತ್ತು ದಂಪತಿಗಳನ್ನು ಸನ್ಮಾನಿಸಬೇಕಾಗಿತ್ತು. ಯಾಕೆ ಅಂತ ಕೇಳಿದ್ರೆ, ಪೂಜ್ಯರು ಏನಾದರೂ ಬೇರೆ ಕಡೆಗೆ ಹೋದಾಗ ಮತ್ತು ಪ್ರತಿನಿತ್ಯವೂ ಕೂಡ ಈ ಪುಣ್ಯಾಶ್ರಮದ ಕಾರ್ಯಗಳನ್ನು, ಪುಣ್ಯಾಶ್ರಮದಲ್ಲಿ ಯಾವುದೇ ಕೆಲಸಗಳಿದ್ದರೆ ಪುಣ್ಯಾಶ್ರಮವನ್ನು ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ದೇವಪ್ಪ ಹೊಸಳ್ಳಿ ಅವರು ಮಾಡ್ತಾ ಇರೋದ್ರಿಂದ ಅವ್ರ ದಂಪತಿ ದ್ವಯರಿಗೂ ಮತ್ತು ಹನುಮಂತರಾಯ ಗಡಂಗ್ ಅವರನ್ನು ಸನ್ಮಾನಿಸಲಾಗ್ತದೆ. ಧನ್ಯವಾದಗಳು. ಸನ್ಮಾನಿಸಿದ ಮತ್ತು ಸನ್ಮಾನಕ್ಕೆ ಒಳಗಾದಂಥ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ ಈಗ 3 ವರ್ಷಗಳ ಕಾಲ ಆಯಿತು ಪುಣ್ಯಾರಾಧನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ರಂಗಲಿಂಗೇಶ್ವರರ 16ನೇ ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ರಂಗಶ್ರೀ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅಂಥ ರಂಗಶ್ರೀ ಪ್ರಶಸ್ತಿಗೆ ಕೆಲವು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರಲ್ಲಿ ರೈತ ರತ್ನ ಆಗಿರ್ಬೋದು, ಸಮಾಜ ಸೇವಾ ರತ್ನ ಆಗಿರ್ಬೋದು, ಆರಕ್ಷಕ ರತ್ನ ಆಗಿರ್ಬೋದು, ಶಿಕ್ಷಣ ರತ್ನ ಆಗಿರ್ಬೋದು, ಉದ್ಯಮ ರತ್ನ ಆಗಿರ್ಬೋದು, ಕಾಯಕ ರತ್ನ ಆಗಿರ್ಬೋದು, ವೈದ್ಯ ರತ್ನ ಆಗಿರ್ಬೋದು, ಆಮೇಲೆ ಸಂಗೀತ ರತ್ನ ಆಗಿರ್ಬೋದು, ಹಲವಾರು ಪ್ರಶಸ್ತಿಗಳನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಈಗ ರೈತ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ. ದಾಸೋಹ ಸೇವೆ ಮಾಡಿದಂಥ, ಇವತ್ತಿನ ದಾಸೋಹ ಸೇವೆ ಮಾಡಿದಂಥ ನಮ್ಮ ಮಠದ ಶಿಷ್ಯರೂ ಆಗಿರ್ತಕ್ಕಂಥ ಬಸಲಿಂಗಪ್ಪ ಅವಲ್ದಾರ್ ಮತ್ತು ದಂಪತಿಗಳು ಬಂದು ಪೂಜ್ಯರಿಂದ ಶ್ರೀ ಡಾಕ್ಟರ್ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಅವರನ್ನು ವಿನಂತಿಸಿಕೊಳ್ತೇನೆ. Yeah.